ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಸನ ಕಡೆ ಎಲ್ಲ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಫಸ್ಟ್ ನಾವು ಒಂದು ಕಟ್ ಮೆಂತ್ಯ ಸೊಪ್ಪು, ಒಂದು ಕಟ್ ಲಾಳಿ ಸೊಪ್ಪು ಅಂತ ಬರುತ್ತೆ, ಎರಡನ್ನೂ ನೀಟಾಗಿ ಸೋಸಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮುಕ್ಕಾಲು ಕಪ್ ಆಗೋಷ್ಟು ತೊಗರಿಬೇಳೆ, 2 ಈರುಳ್ಳಿ, 1 ಟೊಮ್ಯಾಟೊ, 4 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಕುಕ್ಕರ್ಗೆ ತೊಳ್ಕೊಂಡಿರೋ ಸೊಪ್ಪು ನೀಟಾಗಿ ಮಣ್ಣೆಲ್ಲ ಹೋಗೋ ಥರ ತೊಳ್ಕೊಂಡಿರಬೇಕು. ಆ ಸೊಪ್ಪನ್ನ ಹಾಕ್ಕೊಂಡು ಲಾಳಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಒಂದೊಂದು ಕಟ್ ತಗೊಂಡು ತೊಳ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ತೊಗರಿಬೇಳೆ, ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಕ್ಬಿಟ್ಟು 2 ಈರುಳ್ಳಿ, 1 ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಅದು ಮುಳುಗೋ ಅಷ್ಟು, ಅದು ಬೇಯೋ ಅಷ್ಟು ನೀರು, ಎಷ್ಟು ಬೇಕಷ್ಟು ನೀರು, 2.5 3 ಕಪ್ಪು ನೀರು ಹಾಕ್ಕೊಂಡು, ಮತ್ತು ಬೇಳೆ ಬೇಯೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕ್ಕೊಂಡು ಬೇಳೆಗೆ ಇನ್ನು ಸ್ವಲ್ಪ ಎಣ್ಣೆ, ಒಂದೊಂದು ಬೇಳೆ ಎಣ್ಣೆ ಹಾಕ್ತೆ ಹೋದರೆ ಅಷ್ಟು ನೀಟಾಗಿ ಬೇಯಲ್ಲ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ವಿಜಲ್ ಹಾಕಿ 2 ರಿಂದ 3 ವಿಜಲ್ ಬೇಯಿಸಬೇಕು. ವಿಜಲ್ ಆರಿದ ತಕ್ಷಣ ಕುಕ್ಕರ್ ತೆಗೆದು ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಬೇಯಿಸ್ಕೊಂಡಿದ್ದಂಥ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಆರಿದ ನಂತರ ಮಿಕ್ಸಿ ಜಾರ್ಗೆ ಕಾಯಿ ಒಟ್ಟಿಗೆ ಹಾಕೋಬೇಕು. ಹಾಕ್ಕೊಂಡು ರುಬ್ಬಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಸೊಪ್ಪನ್ನು ಸ್ವಲ್ಪ ಹಾಕೊಬೇಕು. ಬಿಕಾಸ್ ಫ್ಲೇವರ್ ಬೇಕು. ಸೊಪ್ಪಿನ ಸಾಂಬಾರು ಅಂತಂದರೆ ಸ್ವಲ್ಪ ಸೊಪ್ಪಿಂದು ಮತ್ತು ಬೇಳೆ ಫ್ಲೇವರ್ ಇರಬೇಕು. ಸೊಪ್ಪು ಮತ್ತು ಬೇಳೆನ ಸ್ವಲ್ಪ ಹಾಕೋಬೇಕು. ನೆಕ್ಸ್ಟು 2 ಚಮಚ ಖಾರದ ಪುಡಿ, 2 ಚಮಚ ಸಾಂಬಾರು ಪುಡಿ. ಖಾರ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ, 4 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕೊಳ್ಳಿ ಖಾರದ ಪುಡಿನ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಬೇಯಿಸ್ಕೊಂಡಿರೋ ಅಂತಹ ಸೊಪ್ಪು ಮತ್ತು ಬೇಳೆಯಲ್ಲಿ ನೀರಿರುತ್ತಲ್ಲ, ಆ ನೀರು ಮತ್ತು ಸೊಪ್ಪು ಬೇಳೆ ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೀರನ್ನ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಿಡಿಯುವಾಗ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಒಂದು 5-6 ಇಕ್ಳ ಆಗೋಷ್ಟು ಬೆಳ್ಳುಳ್ಳಿನ ಜಚ್ಕೊಂಡು ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು. ಆಮೇಲೆ ನೆಕ್ಸ್ಟು ಖಾರ, ರುಬ್ಕೊಂಡಿರೋ ಖಾರಕ್ಕೆ ಸೊಪ್ಪಿಂದು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಗ್ಗರಣೆ ಒಳಗೆ ಹಾಕಬೇಕು. ಇವಾಗ ನೀವು ಸಾಂಬಾರ್ದು ಥಿಕ್ನೆಸ್ ನೋಡಬೇಕು. ಸಾಂಬಾರು ಸ್ವಲ್ಪ ನಿಮ್ಗೆ ಯಾವ ಥರ ಬೇಕು, ತೆಳ್ಳಗೆ ಬೇಕು ಅಂದರೆ ನೀರನ್ನ ನೀವು ಅದಕ್ಕೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸೊಪ್ಪಿನ ಸಾಂಬಾರು ಮೇಲೆ ಸ್ವಲ್ಪ ಗಟ್ಟಿಗೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ವಾಸನೆ ಸಿಹಿಯವರೆಗೆ ಫುಲ್ಲು ಮಳ್ಳಿಸ್ಬೇಕು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ್ರೇ ಸ್ವಲ್ಪ ಟೇಸ್ಟ್ ಬರೋದು. ಇದೇಂತಕ್ಕೆ ಈ ಒಗ್ಗರಣೆ ಅಂತ ಅಂದರೆ ಅಲ್ಲಿ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಇದನ್ನು ಒಗ್ಗರಣೆ ಮಾಡೋಕ್ಕೆ. ಬೇಯಿಸ್ಕೊಂಡಿರೋ ಈರುಳ್ಳಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿ ಸಾಂಬಾರು ಫುಲ್ಲು ಉಕ್ಕಿ ಬರ್ತೈತೆ. ಹಿಂಗೆ ಉಕ್ಕಿ ಚೆನ್ನಾಗಿ ಕಡಿಮೆ ಉರಿಲಿ ಕೊತ ಅನ್ನೋ ಥರ ಬೇಯಿಸ್ಕೋಬೇಕು. ಆವಾಗ ಹಸಿ ವಾಸನೆ ಎಲ್ಲ ಸಿಣ್ದಾಗ ಸಾಂಬಾರು ಟೇಸ್ಟ್ ಬರುತ್ತೆ. ಈ ಕಡೆ ಫ್ರೈ ಮಾಡ್ಕೊಬೇಕು ನೀಟಾಗಿ ಈರುಳ್ಳಿ ಮತ್ತು ಸೊಪ್ಪು ಬೇಳೆ ಎಲ್ಲ ಹಾಕ್ಕೊಂಡು ಇನ್ನೇನಾದ್ರು ನೀರಿನ ಅಂಶ ಇದ್ದರೆ ಫುಲ್ ಡ್ರೈ ಆಗೋ ಥರ ಹುರ್ಕೋಬೇಕು. ಉಪ್ಪೇನು ಬೇಡ, ಉಪ್ಪು ಹಾಕಿದ್ದೀವಿ, ಬೇಯೋಕ್ಕೆ ಸೊಪ್ಪು ಕಾಳು ಹಾಕಿದ್ದು ಅದೇ ಸಾಕು. ಇನ್ನು ಸ್ವಲ್ಪ ತೆಂಗಿನ ತುರಿ ಹಾಕೊಂಬಿಟ್ಟು ಚೆನ್ನಾಗಿ ತೆಂಗಿನ ತುರಿ ಎಲ್ಲ ಫ್ರೈ ಆಗೋವರೆಗೆ ಚೆನ್ನಾಗಿ ಬೇಯಿಸಿದ್ರೆ ಸೊಪ್ಪು ಕಾಳು ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಈಸಿಯಾಗಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಸಾಂಬಾರು ಪೌಡರ್ಗಳು ಯೂಸ್ ಮಾಡ್ತೇನೆ ಮನೇಲಿ ಯಾವ ಥರ ಸೊಪ್ಪಿನ ಸಾರು ಮತ್ತು ಕಾಳು ಒಗ್ಗರಣೆ ಮಾಡ್ಕೊಳ್ಳೋದು. ಇದು ಹೆಲ್ದಿ ಕೂಡ. ನಿಮಗೆ ಇದೇ ಥರ ಹೆಲ್ದಿ ಎಷ್ಟಾಗಿರೋ ಯೂಸ್ಫುಲ್
ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.